ಈ ಸ್ಥಳದಲ್ಲಿ ಕೇವಲ ತೀರ್ಥ ಸ್ನಾನ ಮಾಡಿದರೆ ಸಾಕು ಶನಿ ದೋಷಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾವೀಗ ಹೋಗ್ತಾ ಇದ್ದೀವಿ ಶನಿ ದೋಷದಿಂದ ಮುಕ್ತಿ ಪಡೆಯುವಂತಹ ತುಂಬ ದೈವಿಕ ಕ್ಷೇತ್ರವಾದಂತಹ ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ. ಇದು ಚಿಕ್ಕಮಗಳೂರಿಂದ ಸುಮಾರು 92 ಕಿಲೋಮೀಟರ್ ಹಾಗೂ ಕೊಪ್ಪದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. ಗೂಗಲ್ ಮ್ಯಾಪ್ನಲ್ಲಿ ಈ ದೇವಸ್ಥಾನದ ನಕ್ಷೆ ಈಸಿಯಾಗಿ ಸಿಗುತ್ತೆ, ಹಾಗಾಗಿ ಹೋಗೋದಕ್ಕೆ ಯಾವುದೇ ತೊಂದರೆಯೂ ಆಗೋದಿಲ್ಲ. ಚಿಕ್ಕಮಗಳೂರಿನ ಸುಂದರ ಪರಿಸರದ ಮಧ್ಯೆ ಸಾಗ್ತಾ ಹೋದರೆ ದಾರಿಯನ್ನು ಕಳೆಯೋದು ಕೂಡ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. 2 ಗಂಟೆಗಳ ಸತತ ಪ್ರಯಾಣದ ನಂತರ ನಾವು ತಲುಪಿದ್ವಿ ಶ್ರೀ ಕಮಂಡಲ ಗಣಪತಿ ದೇವಸ್ಥಾನವನ್ನು. ಇಲ್ಲಿ ಶ್ರೀ ವಿಘ್ನ ವಿನಾಯಕ ಮುಖ್ಯ ದೇವರಾಗಿ ನೆಲೆಸಿದ್ದಾರೆ. ಹಿಂದೂ ಪುರಾಣಗಳ ಪ್ರಕಾರ ದೇವಾಲಯಗಳು ಅಂದರೆ ಅಲ್ಲಿ ಸಾಕ್ಷಾತ್ ದೇವರೇ ನೆಲೆಸಿರ್ತಾನೆ ಹಾಗೂ ಮನುಷ್ಯರ ಎಲ್ಲ ಕಷ್ಟಗಳನ್ನು ನೋವುಗಳನ್ನು ದೇವರ ಸಾನ್ನಿಧ್ಯದಲ್ಲಿ ಹೇಳಿಕೊಂಡ್ರೆ ಅಥವಾ ದೇವರ ಹತ್ರ ಹಂಚಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದು ನಮ್ಮಗಳ ಕಲ್ಪನೆ. ಕಷ್ಟ ದುಃಖಗಳನ್ನು ಪರಿಹಾರ ಮಾಡುವಂತಹ ಒಂದೇ ಒಂದು ಸ್ಥಳ ಅಂದರೆ ಅದು ದೇವಸ್ಥಾನ. ಹೌದಲ್ವಾ? ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಮುಂದೆ ಸಮಾಧಾನ ಮಾಡಿದ್ರೂ ಹಿಂದೆ ಹಾಡ್ಕೊಳ್ಬೋದು, ಆದರೆ ದೇವರು ಹಾಗಲ್ಲ. ನಮ್ಮ ಎಲ್ಲ ಕಷ್ಟಗಳನ್ನು ಕೇಳಿ ನೇರವಾಗಿ ಅಲ್ಲದೇ ಇದ್ರೂ ಪರೋಕ್ಷವಾಗಿ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡ್ತಾನೆ ಅನ್ನೋದು ನಮ್ಮಗಳ ಕಲ್ಪನೆ. ಈ ಕ್ಷೇತ್ರ ಪುರಾಣ ಕಥೆಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಈ ಪುಣ್ಯಕ್ಷೇತ್ರದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಕಮಂಡಲ ಗಣಪತಿ ದೇವಸ್ಥಾನ. ಇಲ್ಲಿ ಪ್ರಧಾನ ದೇವತೆ ಶ್ರೀ ವಿಘ್ನ ವಿನಾಶಕ ಗಣೇಶ ಆಗಿದ್ದಾರೆ. ಈ ದೇವಾಲಯನ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಅಂತ ಕೂಡ ಕರೀತಾರೆ. ಇಲ್ಲಿ ಗಣಪತಿಯ ಮುಂದೆ ಇರುವಂಥ ಕಮಂಡಲದಿಂದ ಉಕ್ಕುತ್ತಾ ಇರೋ ನೀರು ಬ್ರಾಹ್ಮಿ ನದಿ ಅಂತ ಕೂಡ ಹೇಳಲಾಗಿದೆ. ವಿಘ್ನ ವಿನಾಶಕನ ಶ್ರೀ ಗಣಪತಿಯ ಎದುರಿಗೆ ಒಂದು ಕಮಲ ಕುಂಡದಲ್ಲಿ ವರ್ಷದ ಪ್ರತಿದಿನ ನೀರು ಹರಿತಾನೇ ಇರುತ್ತೆ. ಇತಿಹಾಸದಲ್ಲಿ ಎಂದೂ ಕೂಡ ಈ ನೀರು ಬತ್ತಿರುವಂತಹ ಉದಾಹರಣೆನೇ ಇಲ್ಲ. ಹಾಗಾಗಿ ಇದನ್ನು ಕಮಂಡಲ ಗಣಪತಿ ಕ್ಷೇತ್ರ ಅಂತ ಕರೀತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆ ಕಮಂಡಲ. ಇಲ್ಲಿಂದ ಯಾವಾಗಲೂ ನೀರು ಹರಿತಾನೇ ಇರುತ್ತೆ. ಈ ಕಮಂಡಲದಿಂದ ಹರಿತಾ ಇರೋ ನೀರು ಎಲ್ಲಿ ಸೇರುತ್ತೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಈ ಕಮಂಡಲ ಗಣಪತಿಯ ಸ್ಥಳ ಪುರಾಣನ ನೋಡೋದಕ್ಕೆ ಬಂದರೆ ಶ್ರೀ ಪಾರ್ವತಿ ದೇವಿಗೆ ಶನಿ ದೋಷ ಕಾಡ್ತಾ ಇರುತ್ತಂತೆ. ಆಗ ಶನಿ ದೋಷದಿಂದ ಮುಕ್ತಿ ಪಡಿಬೇಕು ಅಂತ ಯೋಚನೆ ಮಾಡ್ತಾರೆ, ಆದರೆ ಯಾವುದೇ ದಾರಿ ತೋಚೋದಿಲ್ಲ. ಆಗ ದೇವಗುರು ಬೃಹಸ್ಪತಿ ಅವರು ದೇವಿಗೆ ಒಂದು ಸಲಹೆಯನ್ನು ನೀಡ್ತಾರೆ. ಭೂಲೋಕಕ್ಕೆ ತೆರಳಿ ವಿಘ್ನೇಶ್ವರನನ್ನು ಪೂಜಿಸಿದರೆ ತಮ್ಮ ಶನಿ ದೋಷ ದೂರ ಆಗುತ್ತೆ ಹಾಗೂ ಅದರಿಂದ ಬರುವಂಥ ಕಷ್ಟಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆಗ ದೇವಿ ಪಾರ್ವತಿ ದೇವಿ ತಪಸ್ಸನ್ನು ಆಚರಿಸೋದಕ್ಕೆ ಈ ಕ್ಷೇತ್ರದಿಂದ ಸ್ವಲ್ಪ ದೂರ ಇರುವಂತಹ ಭೃಗವದೆ ಅನ್ನುವಂಥ ಸ್ಥಳದಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಕೂತ್ಕೊಳ್ತಾರೆ. ದೇವಿ ತಪಸ್ಸನ್ನು ಪೂರ್ಣ ಮಾಡಿದ ನಂತರ ಗಣಪತಿಯ ಪೂಜೆಯನ್ನು ಮಾಡೋದಕ್ಕೆ ಅಂತ ಹೊರಟಾಗ ಸುತ್ತಮುತ್ತ ಎಲ್ಲೂ ನೀರು ಸಿಗೋದಿಲ್ಲ ಅವರಿಗೆ. ಆಗ ಪಾರ್ವತಿ ದೇವಿ ಬ್ರಹ್ಮನನ್ನು ಪ್ರಾರ್ಥಿಸ್ತಾಳೆ. ಬ್ರಹ್ಮ ಪ್ರತ್ಯಕ್ಷವಾಗಿ ನೆಲಕ್ಕೆ ಬಾಣವನ್ನು ಬಿಟ್ಟಾಗ ಬ್ರಹ್ಮ ಬಿಟ್ಟ ಬಾಣ ಆ ಸ್ಥಳದಲ್ಲಿ ನೀರು ಚಿಮ್ಮೋದಕ್ಕೆ ಶುರುವಾಗತ್ತೆ. ನಂತರ ದೇವಿ ಅಲ್ಲಿಯೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದೇ ನೀರಿನಿಂದ ಅಭಿಷೇಕವನ್ನು ಮಾಡಿ ಗಣಪತಿಯ ಪೂಜೆಯನ್ನು ನೆರವೇರಿಸ್ತಾರೆ. ಆಗ ಪಾರ್ವತಿ ದೇವಿಯ ಶನಿ ದೋಷ ಕೂಡ ಪರಿಹಾರ ಆಗುತ್ತೆ. ಅಂದಿನಿಂದ ಇಂದಿನವರೆಗೂ ಆ ಬ್ರಹ್ಮ ಬಿಟ್ಟ ಬಾಣಕುಂಡದಿಂದ ಎಂದೂ ನೀರು ನಿಂತಿಲ್ಲ. ಬ್ರಹ್ಮಕಮಲದ ಆಕಾರದ ಬಾಣವನ್ನು ಬಿಟ್ಟಿದ್ದರಿಂದ ಇದು ಕಮಲದ ಆಕಾರದ ಕುಂಡದ ರೀತಿಯಲ್ಲಿಯೇ ರಚನೆಯಾಗಿದೆ. ಹಾಗಾಗಿ ಇದನ್ನು ಕಮಂಡಲ ಗಣಪತಿ ಕ್ಷೇತ್ರ ಅಥವಾ ಕಮಂಡಲ ಕ್ಷೇತ್ರ ಅಂತ ಕರೀತಾರೆ. ಕೂಡ ಬೇಸಿಗೆ ಕಾಲದಲ್ಲೂ ಈ ಕುಂಡದಲ್ಲಿ ಯಾವತ್ತೂ ನೀರು ಬತ್ತಿದ ಉದಾಹರಣೆಗಳೇ ಇಲ್ಲ. ಸದಾಕಾಲ ಉಕ್ಕಿ ಹರಿಯುವ ನೀರೇ ಬ್ರಾಹ್ಮಿ ನದಿಯ ಉಗಮ ಸ್ಥಾನ. ಈ ನೀರು ಹರಿದು ನೋಡಿ ಈ ಹೊಂಡದಲ್ಲಿ ಸೇರುತ್ತೆ. ಈ ಹೊಂಡದಲ್ಲಿ ನೀರು ಶೇಖರಣೆ ಆಗೋ ರೀತಿ ಅವರು ಬಿಟ್ಟಿಲ್ಲ, ಅದನ್ನು ಹರಿಯೋದಕ್ಕೆ ಬಿಟ್ಟಿದ್ದಾರೆ. ಹಾಗಾಗಿ ಇದು ಮುಂದೆ ತುಂಗಾ ನದಿಯ ಉಪನದಿಗಳಲ್ಲಿ ಒಂದಾಗಿ ತುಂಗಾ ನದಿಯನ್ನು ಸೇರುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿರೋ ಗಣೇಶನ ಮೂರ್ತಿ ನಮಗೆ ಬೇರೆಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಅಂತಹ ವಿಶಿಷ್ಟವಾದ ಗಣಪತಿ ಕ್ಷೇತ್ರ ಇದಾಗಿದ್ದು ಇಲ್ಲಿ ನವಗ್ರಹಗಳು ಹಾಗೂ ನಾಗದೇವತೆಗಳ ಸಾನ್ನಿಧ್ಯವನ್ನು ಹೊಂದಿದೆ. ಈ ಹೊಂಡದಲ್ಲಿ
ನಾನು ಆಗಲೇ ಹೇಳಿದ ಹಾಗೆ ಕಮಂಡಲದಲ್ಲಿ ತುಂಬಿ ಉಕ್ಕಿ ಹರಿತಾ ಇರೋ ನೀರು ಇಲ್ಲಿ ಪೈಪ್ ಮೂಲಕ ಈ ಹೊಂಡವನ್ನು ಸೇರೋ ರೀತಿ ಮಾಡಿದ್ದಾರೆ. ಇಲ್ಲೇ ಕೂಡ ಕೂತು ಅದೇ ನೀರಿನಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಆ ತೀರ್ಥ ಸ್ನಾನದಿಂದನೇ ಶನಿ ದೋಷ ಮುಕ್ತಿ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಬೆಳಗ್ಗೆ 7ರಿಂದ 8ವರೆವರೆಗೂ ಹೋಮ ಹವನಗಳು ನಡೀತಾನೆ ಇರುತ್ತೆ. ಪ್ರತಿನಿತ್ಯ ಶನಿ ದೋಷ ಪರಿಹಾರ ಆಗಬೇಕು ಅಂತ ಇರುವಂಥ ಎಷ್ಟೋ ಭಕ್ತಾದಿಗಳು ಇಲ್ಲಿಗೆ ಬಂದು ತೀರ್ಥ ಸ್ನಾನವನ್ನು ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಶನಿ ದೋಷದಿಂದ ಮುಕ್ತಿಯನ್ನು ಹೊಂದಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ನಿಮಗೂ ಕೂಡ ಯಾವುದಾದ್ರೂ ಸಮಸ್ಯೆ ಇದ್ದರೆ ಖಂಡಿತ ಈ ಸ್ಥಳಕ್ಕೊಮ್ಮೆ ಭೇಟಿ ನೀಡಿ. ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.